ಕುಟುಂಬನ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದರಿಂದ ಅವರಿಗೆ ಗೊತ್ತಿದೆ ಸರ್. ಹೆಣ್ಣು ಮಕ್ಕಳ ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಡ್ಡಿಲ್ಲ, ಒಟ್ಟಿನಲ್ಲ ನಿಮ್ದು ಇಡೀ ಕೌಟುಂಬಿಕವಾಗಿ ನೆಮ್ಮದಿಯಿಂದ ಅದ ಜೊತೆಗೆ ಸಮಾಜಮುಖಿಯಾಗಿ ನೋಡುವಂಥ ದೃಷ್ಟಿಕೋನ ಬೆಳೀತಾ ಇದೆ. ಕೃತಿಗಳನ್ನು ಹೊರಗೆ ತಂದಿದ್ದೀರಿ 8 ಕೃತಿಗಳನ್ನು. ಈ ಎಲ್ಲ ಕೃತಿಗಳ ಬಗ್ಗೆ ನೀವು ಒಂದು ಚಿಕ್ಕದಾಗಿ ಒಂದು 4 ಲೈನ್ದಲ್ಲಿ ಏನಾದ್ರು ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ? ಹೌದು ಸರ್. ಆ್ಯಕ್ಚುಲಿ ನನ್ನ ಎಲ್ಲ ಕ್ಷೇತ್ರದಲ್ಲಿ ಭಾಳ ಜನ ಹೇಳ್ತಿರ್ತಾರೆ, ಒಂದು ಸಾಹಿತ್ಯದ ಎಲ್ಲ ಕ್ಷೇತ್ರಗಳ ಮಜಲುಗಳನ್ನು ಏಕೆ ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಿ ಅಂತ. ಯಾವುದೋ ಒಂದು ಈಗ ಚುಟುಕು ಸಂಕಲನ ಬರಬೇಕಾದ್ರೆ ಸರ್, ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಅಧ್ಯಯನಕ್ಕೊಳಪಡ್ತೀವಿ ಸರ್. ಆ್ಯಕ್ಚುಲಿ ಚುಟುಕುಗಳನ್ನ ಆಕರ್ಷಣೆ ಮಾಡಬೇಕಾದ್ರೆ ಮೊದಲು ಅದ್ರ ಬಗ್ಗೆ ನಾವು ಓದಬೇಕಾಗ್ತದೆ. ಹಂಗೆ ನಾನು ಬೇರೆ ಬೇರೆ ಮುಂದೆ ನಾಟಕ ಬರೀಬೇಕಂತ ಇಷ್ಟಪಟ್ಟೇನು ಸರ್. ಹಂಗೆ ಅದ್ರ ಬಗ್ಗೆ ಬರಿಬೇಕಂದಾಗ ಮೊದಲು ನಾವು ಅಧ್ಯಯನ ಮಾಡ್ತೇವೆ. ಈಗ ಬರೀ ಕಾದಂಬರಿ ಅಷ್ಟೇ ಓದೋದಲ್ಲ, ಕಥೆ ಸಂಕಲನ ಓದೋದಾಗಲಿ ಮತ್ತು ಈ ವಿಮರ್ಶಾ ಸಂಕಲನ ಅವಲೋಕನ ಅನ್ನುವಂಥ ಒಂದು ಲೇಖನಗಳ ಸಂಕಲನ ಬಗ್ಗೆ ಹೇಳಬೇಕಾದ್ರೆ ಸರ್, ಅದು ಆ್ಯಕ್ಚುಲಿ ಅದು ಇನ್ನೂ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಜಿಲ್ಲಾ ಲೇಖಕಿಯ ಸಂಘದ ಬೆಳಗಾವಿಯವರಿಂದ ಬಾದಾಮಿಯವರ ಒಂದು ದತ್ತಿನಿಧಿ ಪ್ರಶಸ್ತಿ ದೊರೆತಿವೆ ಸರ್ ಒಂದು ತಿಂಗಳ ಹಿಂದಿನ. ಅಂದ ಲೇಖನಗಳನ್ನ ಇಲ್ಲೆಲ್ಲ ಹೋಗ್ತಿದ್ದೇನಲ್ರಿ, ಅಲ್ಲಿ ಗೆಸ್ಟ್ ಆಗಿ ಹೋದಾಗ ಒಂದಿಷ್ಟು ಮಾತುಗಳನ್ನು ಆಡಿದಂತಹ ಮತ್ತು ಒಂದಿಷ್ಟು ಅಧ್ಯಯನ ಮಾಡಿದಂಥ ವಸ್ತು ವಿಷಯಗಳನ್ನು ಇಟ್ಟುಕೊಂಡು ಲೇಖನಗಳನ್ನು ಬರೆದಿದ್ದೇನೆ ಸರ್. ಅಡ್ಡಿಲ್ಲ, ಇದುವರೆಗೆ ನೀವು ಒಂದು ಕಿರು ಪರಿಚಯ ಇವತ್ತಿನ ದಿನ ಕೊಟ್ಟಿದ್ದೀರಿ. ನೀವು ಯಾರು, ಏನು, ಮತ್ತು ನಿಮ್ಮ ಬರವಣಿಗೆ ಯಾಕೆ ಶುರು ಆಯಿತು, ಮತ್ತು ಇನ್ನೂ ಏನು ಮಾಡ್ಬೇಕಂತಿದ್ದೀರಿ ಅನ್ನೋದು ಏನು ಝಲಕ್ ಕೊಟ್ಟಿದ್ದೀರಿ. ಇದೇ ರೀತಿ ಮುಂದಿನ ದಿನದಲ್ಲಿ ನಿಮ್ಮ ಕೃತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಜನಕ್ಕೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಮುಟ್ಟಿಸುವಂಥ ಪ್ರಯತ್ನ ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಕೃತಿಗಳ ಬಗ್ಗೆ ನಿಮ್ಮಷ್ಟು ಪರಿಪೂರ್ಣವಾಗೇನ್ರಿ ಅಥವಾ ಒಳಗೆ ಯಾವ ಉದ್ದೇಶದಿಂದ ಮಾಡಿರ್ತೀರಿ ಅದು ನಿಮಗೆ ಗೊತ್ತಾಗ್ತದೆ ಲೇಖಕ. ಅದಕ್ಕೆ ಅದನ್ನು ನೀವು ಸಮಾಜ ತಿಳಿಸುವಂಥ ಕೆಲಸ ಆಗಲಿ, ಜೊತೆಗೆ ಆ ಪುಸ್ತಕಗಳ ಬಗ್ಗೆನೂ ಒಂದು ಜನರಲಿ ಒಂದು ಅವೇರ್ನೆಸ್ ಬರಲಿ, ಜೊತೆಗೆ ಒಬ್ಬ ಹೆಣ್ಣುಮಗಳಾಗಿ ಇಷ್ಟೆಲ್ಲ ಕೆಲಸ ಮಾಡುವಂಥ ಇದು ಇನ್ನೊಬ್ಬ ಹೆಣ್ಣುಮಗಳಿಗೆ ಒಂದು ಮಾರ್ಗದರ್ಶಿ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಿಮ್ಮ ಈ ಕೃತಿಗಳ ಕುರಿತ ಮೆಲ್ಲ ನಮ್ಮಲ್ಲಿ ಬಂದು ನೀವು ನಿಮ್ಮ ಕೃತಿಗಳ ಬಗ್ಗೆ ವಿವರಣಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಅದರ ಬಗ್ಗೆ ಪರಿಚಯ ನಮ್ಮ ಜನಕ್ಕೆ ಮಾಡಿಸ್ತಾ ಇರಿ ಅಂತ ಹೇಳ್ತಾ ನೀವು ಇಲ್ಲಿ ಬಂದ್ರಿ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ಜೊತೆಗೆ ನಿಮ್ಮ ಸಾಹಿತ್ಯದ ಬಗ್ಗೆ, ಜೊತೆಗೆ ಸಮಾಜಮುಖಿ ಅದ್ರ ಬಗ್ಗೆ ಎಲ್ಲನೂ ವಿಷಯಗಳನ್ನು ನಮ್ಮ ವೀಕ್ಷಕರಿಂದ ಹಂಚಿಕೊಂಡಿದ್ರಿ. ನಿಮ್ಗೆ ಧನ್ಯವಾದಗಳು. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ವಿದ್ಯಾರೆಡ್ಡಿಯವರು ವಿಶೇಷವಾಗಿ ಅವರ ಸಾಧನೆ, ಅವ್ರು ಏನು ಮಾಡಿದರು ಮತ್ತು ಯಾವ ಮೂಲಕ ಬಂದರು ಮತ್ತು ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಮತ್ತು ಶಿಕ್ಷಕರ ಮಗಳಾಗಿ ಒಂದು ಶಿಕ್ಷಣ ಹಿಡ್ಕೊಂಡು ಬಂದಿದ್ದರಿಂದಾಗಿ ಇವತ್ತೊಂದು ಬರವಣಿಗೆ ತಮ್ಮಿಂದ ಸಾಧ್ಯ ಆಗ್ಯದ. ಈ ಬರವಣಿಗೆ ನೀವು ನೋಡ್ತಾ ಇರ್ರಿ, ಜೊತೆಗೆ ಅವ್ರು ಮಾತಾಡ್ತಾ ಇರ್ತಾರೆ, ಕೇಳ್ತಾ ಇರ್ರಿ. ವಾರದಲ್ಲಿ ಸಾಧ್ಯಷ್ಟು ಒಂದು ಸಲ ಬಂದು ತಮ್ಮ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಸ್ತಾ ಇರ್ತಾರೆ. ಜೊತೆಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಮಾತನಾಡುವಂಥ ಪ್ರಯತ್ನ ಇಲ್ಲಿ ಮಾಡಿಸ್ಲಾಗ್ತದೆ. ನೀವೆಲ್ಲ ನೋಡ್ತಾ ಇರ್ರಿ, ಬೆಂಬಲಿಸ್ತಾ ಇರ್ರಿ. ಲೈಕ್ ಮಾಡೋದು ಬರ್ರಿ, ಕಾಮೆಂಟ್ ಮಾಡೋದು ಬರ್ರಿ, ಕೇಳೋದು ಬರ್ರಿ. ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಇರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಯಾವ ರೀತಿಯಾಗಿ ನೋಡ್ತೀರಿ ಒಂದು ವಸ್ತುವನ್ನು, ವಿಷಯವನ್ನು ಅನ್ನೋದು ನಮಗೂ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅವ್ರು ನಿಮ್ಮೊಂದಿಗೆ ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡು ವಂದನೆಗಳು.